ಕರೆಕ್ಟ್ ಅದ ಏನು ಮಾಡೋಕ್ಕಾಗಲ್ಲ. ತಗೋರು ಹೆಚ್ಚು ಕಡಿಮೆ ಯಾರು ಏನಾಗಲ್ಲ. ಮುಖ ಮಾಡ ಈಗ ಏನದು ಹಿಂಗಾಗ ಸಭೆಯ ಯುವಕರಾದ ಆರುಳ ಸ್ವಾಮಿಯವರ ಜನನದ ದಿನ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರೂ ಕರೆದು ಧರ್ಮ ಬೋಧನೆಯನ್ನು ಮಾಡಿ ಪ್ರಸಾದ ಮಾಡಿಸಿ ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಹಾಗೂ ಅದಕ್ಕಾಗಿ ಮಾಡ್ಯಾರ ಅಂತ ಸದ್ಬುದ್ಧಿಯನ್ನ ಎಲ್ಲರಿಗೂ ಕೊಡಲಿ. ಇಲ್ಲಿ ಕುಂತು ಹೇಳಿದಂಥವ್ರು ಎಲ್ಲರಿಗೂ ಕೂಡ ಅದೇ ಬುದ್ಧಿ ಬರಲಿ. ಆ ದಾರಿಯೊಳಗೆ ನಡೆಯುವಂತ ವಿಚಾರವನ್ನು ನಾವೆಲ್ಲ ಸೇರಿದ್ದೇವೆ. ಈ ಗೋಷ್ಠಿ 2:30ಗೆ ಶುರುವಾಗಬೇಕಿತ್ತು, ತಡವಾಗಿ ಶುರುವಾಗ್ತಾ ಇದೆ. ಸಾಧ್ಯವಾದಷ್ಟು ನಿಶ್ಚಿತ ಸಮಯದಲ್ಲಿ ಮುಕ್ತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮಾಡಬೇಕಾದದ್ದು ಏನು ಅಂದರೆ ಸರ್ಕಾರದ ಮಟ್ಟದಲ್ಲಿ ಆ ಪಟ್ಟಿಯಲ್ಲಿ ನಮ್ಮ ಹೆಸರು ಸೇರ್ಪಡೆ ಆಗುವ ರೀತಿಯ ಪ್ರಯತ್ನವನ್ನು ಮಾಡಬೇಕು. ಇನ್ನು ಈ ಗ್ಯಾರಂಟಿ ಯೋಜನೆ, ಮಹಿಳೆಯರಿಗೆ ಶಕ್ತಿ ಯೋಜನೆ, ಉಚಿತ ಪ್ರಯಾಣ, ಇದೆಲ್ಲ ಮಹಿಳೆಯರಿಗೆ. ನಾವು ಅದನ್ನು ವಿರೋಧ ಮಾಡೋದಿಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ. ಸಾಧು ಸನ್ಯಾಸಿಗಳು ಸಂಪೂರ್ಣ ತ್ಯಾಗ ಮಾಡಿದಂಥವರು. ಸಿದ್ಧಾರೂಢ ಮಿಷನ್ 1998ರಲ್ಲಿ ನೋಂದಣಿಯಾಯಿತು. ಇಲ್ಲಿಯವರೆಗೆ ಅನೇಕ ಏಳುಬೀಳುಗಳನ್ನು ಕಂಡು ಇದೀಗ 25ನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ. ರಾಮೋಹಳ್ಳಿಯಲ್ಲಿ, ಕೆಂಗೇರು ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು ರಾಮೋಹಳ್ಳಿಯಲ್ಲಿ ಸಿದ್ಧಾರೂಢ ಮಿಷನ್ ಆಶ್ರಮ ನೆಲೆಯೂರಿದೆ. 2007ರಲ್ಲಿ ಜಾಗವನ್ನು ಖರೀದಿ ಮಾಡಿ 2015ರಲ್ಲಿ ಸೇವಾ ಸೌಧವನ್ನು ಉದ್ಘಾಟನೆ ಮಾಡಿ 2017ರಲ್ಲಿ ಸಾಂಸ್ಕೃತಿಕ ಭವನದ ಅಡಿಗಲ್ಲು ಸಮಾರಂಭವನ್ನು ಮಾಡಿ ಈ ಶುಭ ಸಂದರ್ಭದಲ್ಲಿ ಅದರ ಉದ್ಘಾಟನೆಯನ್ನು ಕೂಡ ನೆರವೇರಿಸಲಾಗಿದೆ. 25ರ ಸಂಭ್ರಮ 3 ದಿನಗಳ ಕಾರ್ಯಕ್ರಮ. ಮೇ 10 ಮತ್ತು ಇವತ್ತು ಮೇ 11, ನಾಳೆ ಮೇ 12, ಈ 3 ದಿನಗಳ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆ ಈ ಕಾರ್ಯಕ್ರಮದ ಉದ್ಘಾಟನೆ ರಾಮಚಂದ್ರಾಪುರ ಮಠದ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಮಹಾಸ್ವಾಮೀಜಿಗಳವರ ಮೂಲಕ ಉದ್ಘಾಟನೆಗೊಂಡಿತು. ನಿರಂತರ ಭಜನಾ ಮೇಳ ಇಲ್ಲಿ ನಡೀತಾ ಇದೆ. ಈ 3 ದಿನಗಳ ಕಾಲ 60 ಭಜನಾ ತಂಡದ ಕಲಾವಿದರು ನಿರಂತರವಾಗಿ ಭಜನೆಗಳನ್ನು ಮಾಡ್ತಾರೆ. ಹಾಗಾಗಿ ಭಜನಾ ಸಮ್ಮೇಳನ. ಇವತ್ತು ಬೆಳಿಗ್ಗೆ ಸಾಂಸ್ಕೃತಿಕ ಭವನದ ಉದ್ಘಾಟನೆಯನ್ನು ಜಗದ್ಗುರು ಸುತ್ತೂರಿನ ವೀರಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹರಿಹರದ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ವಚನಾನಂದ ಸ್ವಾಮೀಜಿಯವರು, ಬೆಂಗಳೂರಿನ ಕೈಲಾಸಾಶ್ರಮದ ಜಗದ್ಗುರು ಶ್ರೀ ಜಯೇಂದ್ರಪುರಿ ಮಹಾಸ್ವಾಮೀಜಿಗಳವರು, ಆದಿಚುಂಚನಗಿರಿಯ ವಿಜಯನಗರದ ಶ್ರೀ ಸೌಮ್ಯನಾಥ ಮಹಾಸ್ವಾಮಿಗಳು ಮುಂತಾದವರು ಭಾಗವಹಿಸಿದ್ದು, ಈ ಸಾಂಸ್ಕೃತಿಕ ಭವನದ ಉದ್ಘಾಟನಾ ಸಂದರ್ಭದಲ್ಲಿಯೇ ಸುಮಾರು 20 ಪುಸ್ತಕಗಳ ಲೋಕಾರ್ಪಣೆ ನಡೆದಿದೆ. ಸಿದ್ಧಾರೂಢ ಕಥಾಮೃತ, ಸಿದ್ಧಸೂಕ್ತಿ ಭಾಗ 1, 2, ಸಮಾಜ ಕಲ್ಯಾಣಕ್ಕೆ ಸಿದ್ಧಾರೂಢ ಕೊಡುಗೆ ಮುಂತಾದ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಇವತ್ತು ಮತ್ತು ನಾಳೆ 75 ಜನ ಸಾಧಕರಿಗೆ ಆರೂಢ ಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಅನೇಕ ಬಾಲ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಲಾಗ್ತಾ ಇದೆ. ಜೊತೆಗೆ ಸಂಗೀತ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಲ್ಲಿ ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ 108 ಮಠಾಧೀಶರ ಸಂಗೋಷ್ಠಿಯನ್ನು ನಡೆಸಲಾಗಿದೆ. ಇವತ್ತು ಮೇ 11 ಸಂಜೆ 2:30ರಿಂದ 4:15 ಗಂಟೆಯವರೆಗೆ ಮಠಾಧೀಶರ ಸಂವಾದ ನಡೆದಿದೆ. ಈ ಸಂವಾದವನ್ನು ಕೂಡ ನೀಡಲಾಗ್ತದೆ. ಜೊತೆಗೆ ಈ ಸಮಾಜ ಸೇವೆಗೆ, ಈ ಆಶ್ರಮದ ಅಭಿವೃದ್ಧಿಗೆ ಸಹಕರಿಸಿದ ಕಾರ್ಯಕರ್ತರಿಗೆ, ದಾನಿಗಳಿಗೆ ಸನ್ಮಾನವನ್ನು ಕೂಡ ಮಾಡಲಾಗ್ತಾ ಇದೆ.
ಈ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಿಂದ ನಡೀತಾ ಇರತಕ್ಕಂಥದ್ದು ನಮ್ಮ ಸೌಭಾಗ್ಯ. ತಾವೆಲ್ಲರೂ ಕೂಡ ಇನ್ನೂ ನಾಳಿನ ಪರ್ಯಂತರ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಇನ್ನಷ್ಟು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಇವತ್ತು 25 ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಶ್ರೀ ಸಿದ್ಧಾರೂಢ ಮಿಷನ್ ಆಶ್ರಮದ ಸಂದರ್ಭದಲ್ಲಿ ಆರೂಢ ಶ್ರೀಗಳ ನೇತೃತ್ವದಲ್ಲಿ ಕಳೆದ 27-28 ವರ್ಷಗಳಿಂದ ಬೆಂಗಳೂರು ನಗರದಲ್ಲಿ ಆಶ್ರಮ ಮಾಡಬೇಕು, ಸಾಧು ಸಂತರಲ್ಲಿ ಬರಬೇಕು, ವಿಚಾರವಂತರವಾಗಬೇಕು, ಸನಾತನ ಧರ್ಮವನ್ನು ಕಾಪಾಡಬೇಕು, ಸನಾತನ ಧರ್ಮವನ್ನು ಜನಸಾಮಾನ್ಯರಲ್ಲಿ ತರಬೇಕು ಅಂತಕ್ಕಂಥ ಮಹತ್ವ ಆಕಾಂಕ್ಷೆ ಆರಂಭ ಆಗಿದೆ. 25 ವಸಂತಗಳು ದಾಟಿದೆ. ಇವತ್ತು ಈ ಆಶ್ರಮದಲ್ಲಿ ಹಲವಾರು ಬೇರೆ ಬೇರೆ ಭಾಗಗಳಿಂದ ಬರೆದಂಥ ಸಾಧು ಸಂತರು ವಿಚಾರಗಳನ್ನು ಮಂಡಿಸಿ ವಿಚಾರ ಮಂಥನವಾಗಿ ಇವತ್ತು ಚರ್ಚಾಗೋಷ್ಠಿಯಲ್ಲೂ ಸಹ ನಾನು ಭಾಗವಹಿಸಿದ್ದೇನೆ. ಇದರ ಆರಂಭದಿಂದ ಜೊತೆಯಲ್ಲಿರೋದ್ರಿಂದ ನಾನು ನೋಡಿದ್ದೇನೆ. ನಮ್ಮ ಪೂರ್ವಿಕರು ಸಹ ಸಿದ್ಧಾರೂಢರ ಒಂದು ಭಕ್ತರು. ನಮ್ಮ ಮುತ್ತಜ್ಜಿ, ನಮ್ಮಜ್ಜಿ, ನಮ್ಮ ತಾಯಿ ಬಹುಶಃ ಪರಪ್ಪನ ಮಠ ಅಂಥೇಳಿ, ಪರಪ್ಪಸ್ವಾಮಿ ಮಠ ಅಂಥೇಳಿ ನೆಲಮಂಗಲದಲ್ಲಿ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ನೋಡಿದ್ವಿ.